ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ಮಾತು ಕೇಳುತ್ತಾ ಇದ್ದೀಯ ಅಂದರೆ ಇದು ಆಕಸ್ಮಿಕ ಅಲ್ಲ. ನಿನ್ನ ಮನಸ್ಸು ತುಂಬ ಭಾರವಾಗಿದೆ. ಯಾರಿಗೂ ಹೇಳಲಾಗದ ನೋವು ನಿನ್ನೊಳಗಿದೆ. ಈ ವಿಡಿಯೋ ಸ್ಕಿಪ್ ಮಾಡಬೇಡ ಮಗು, ಇದನ್ನು ಕೊನೆಯವರೆಗೂ ಕೇಳು. ಯಾಕಂದರೆ ಫಲವನ್ನು ನೀಡುವ ಸಮಯ ಬಂದಿದೆ. ಓಂ ಸಾಯಿರಾಮ್. ಮಗು, ಈ ಮಾತು ಕೇಳ್ತಾ ಇರೋ ನೀನು ಈ ಕ್ಷಣ ನನ್ನ ಧ್ವನಿ ನಿನ್ನ ಹೃದಯಕ್ಕೆ ತಲುಪಿದರೆ ವಿಡಿಯೋ ಸ್ಕಿಪ್ ಮಾಡಬೇಡ ಮಗು. ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡು, ಬೆಲ್ ಐಕಾನ್ ಒತ್ತಿ. ಯಾಕಂದರೆ ನಾಳೆ ನಿನ್ನ ಜೀವನದಲ್ಲಿ ನೀನು ಒಬ್ಬಳೇ ಅಥವಾ ಒಬ್ಬನೇ ಅಂತ ಅನ್ನಿಸಿಕೊಂಡಾಗ ಇದೇ ಮಾತು ನಿನಗೆ ಧೈರ್ಯ ಕೊಡುತ್ತದೆ. ಸಬ್ಸ್ಕ್ರೈಬ್ ಅಂದರೆ ಸಂಖ್ಯೆ ಅಲ್ಲ ಮಗು, ಇದು ನಂಬಿಕೆ. ನಿನ್ನ ಕಣ್ಣೀರನ್ನು ಯಾರಿಗೂ ಹೇಳಲಾಗದ ಸಮಯದಲ್ಲಿ ಈ ಚಾನಲ್ ನಿನ್ನ ಜೊತೆಯಲ್ಲಿರುತ್ತದೆ. ಫಲವನ್ನು ನೀಡುವ ಸಮಯ ಬಂದಿದೆ ಮಗು. ಮಗು, ಬಹಳ ದಿನಗಳಿಂದ ನೀನು ಸಹಿಸಿಕೊಂಡಿದ್ದೀಯ. ಯಾರಿಗೂ ಹೇಳದೆ ಒಳಗೊಳಗೆ ಕಣ್ಣೀರು ಹಾಕಿಕೊಂಡಿದ್ದೀಯ. ನನ್ನ ಜೀವನ ಹೀಗೇನೇ ಇರುತ್ತೆ ಅಂತ ದೇವರನ್ನು ಕೇಳಿದ್ದೀಯ. ಇಂದು ನಾನು ನಿನಗೆ ಒಂದು ಮಾತು ಹೇಳುತ್ತೀನಿ. ಫಲವನ್ನು ನೀಡುವ ಸಮಯ ಬಂದಿದೆ ಮಗು. ನಿನ್ನ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ನಿನ್ನ ಕಣ್ಣೀರಿನ ಒಂದು ಹನಿಯು ಭೂಮಿಗೆ ಬಿದ್ದಿಲ್ಲ. ಸಾಯಿಬಾಬಾ ಎಲ್ಲವನ್ನು ನೋಡಿದ್ದಾರೆ. ಯಾರಿಗೂ ಅರ್ಥವಾಗದ ನೋವು ಮಗು, ನಿನ್ನ ನೋವು ಎಷ್ಟು ಆಳವಾಗಿದೆ ಅಂದರೆ ನಗುತ್ತಾ ಇದ್ದರೂ ಮನಸ್ಸು ಅಳುತ್ತಾ ಇರುತ್ತದೆ. ಬೇರೆಯವರಿಗೆ ನಿನ್ನ ಜೀವನ ಸುಖವಾಗಿದ್ದಂತೆಯೇ ಕಾಣಬಹುದು. ಆದರೆ ನಿನಗೆ ಗೊತ್ತು, ರಾತ್ರಿ ಮಲಗುವ ಮುಂಚೆ ನಿನ್ನ ತಲೆಯೊಳಗೆ ನಡೆಯುವ ಯುದ್ಧ. ನೀನು ಯಾರನ್ನು ದೋಷ ಮಾಡಿಲ್ಲ, ನೀನು ತಪ್ಪು ಮಾಡಿಲ್ಲ. ನೀನು ಕೇವಲ ಹೆಚ್ಚು ನಂಬಿದ್ದೀಯ, ಹೆಚ್ಚು ಪ್ರೀತಿಸಿದ್ದೀಯ, ಹೆಚ್ಚು ತ್ಯಾಗ ಮಾಡಿದ್ದೀಯ. ಇನ್ನು ಸ್ವಲ್ಪ ಸಹನೆ ಮಗು. ಸಾಯಿಬಾಬಾ ಹೇಳುತ್ತಾರೆ, ಮಗು, ನಾನು ತಡ ಮಾಡಲ್ಲ, ಆದರೆ ಸರಿಯಾದ ಸಮಯಕ್ಕೆ ಮಾತ್ರ ಕೊಡುತ್ತೀನಿ. ನೀನು ಕೇಳಿದ್ದು ಚಿಕ್ಕದಾಗಿರಬಹುದು, ಆದರೆ ನಿನಗೆ ಕೊಡುವ ಫಲ ದೊಡ್ಡದು. ಆದ್ದರಿಂದಲೇ ಈ ತಡ. ನಿನ್ನ ಜೀವನದಲ್ಲಿ ಏನೇ ಮುರಿದಂತೆ ಅನ್ನಿಸಿದರೆ ಅದು ನಾಶಕ್ಕಾಗಿ ಅಲ್ಲ ಮಗು, ಅದು ಹೊಸ ಜೀವನದ ನಿರ್ಮಾಣಕ್ಕಾಗಿ. ಕಷ್ಟಗಳು ಶಿಕ್ಷೆ ಅಲ್ಲ ಮಗು. ಕಷ್ಟಗಳು ಬಂದಾಗ ನೀನು ಯೋಚಿಸುತ್ತೀಯಾ, ನಾನೇನು ತಪ್ಪು ಮಾಡಿದೆ? ಇಲ್ಲ ಮಗು, ನೀನು ತಪ್ಪು ಮಾಡಿಲ್ಲ. ಸಾಯಿಬಾಬಾ ಬಲಿಷ್ಠರನ್ನು ಆರಿಸಿ ಅವರಿಗೆ ದೊಡ್ಡ ಫಲ ಕೊಡುವ ಮೊದಲು ಅವರನ್ನು ಗಟ್ಟಿಗೊಳಿಸುತ್ತಾರೆ. ಬಂಗಾರ ಬೆಂಕಿಯಲ್ಲಿ ಸುಡುತ್ತದೆ, ಅದರಿಂದಲೇ ಅದು ಹೊಳೆಯುತ್ತದೆ. ನಿನ್ನ ಮೌನ ಪ್ರಾರ್ಥನೆ ನೀನು ಜೋರಾಗಿ ಬೇಡಿಕೊಂಡಿಲ್ಲ, ಯಾರಿಗೂ ತೋರಿಸಿಕೊಳ್ಳಲಿಲ್ಲ. ಕೇವಲ ಮನಸ್ಸಿನೊಳಗೆ ಹೇಳಿಕೊಂಡಿದ್ದೀಯಾ, ಬಾಬಾ ಸಾಕಾಗಿದೆ. ಅದೇ ಸಾಕು ಮಗು. ಸಾಯಿಬಾಬಾಗೆ ಜೋರಾಗಿ ಕೂಗೋ ಅಗತ್ಯ ಇಲ್ಲ. ನಿನ್ನ ಮೌನವೇ ಅವರಿಗೆ ಎಲ್ಲವನ್ನೂ ಹೇಳಿದೆ. ಬದಲಾವಣೆ ಹತ್ತಿರದಲ್ಲಿದೆ. ಈ ವಿಡಿಯೋ ನೀನು ನೋಡುತ್ತಾ ಇರೋದು ಯಾಕೆ ಗೊತ್ತಾ? ಆಕಸ್ಮಿಕವಲ್ಲ, ಇದು ಸೂಚನೆ. ಇದು ಸಾಯಿಬಾಬಾ ನಿನಗೆ ಕಳಿಸಿದ ಸಂದೇಶ. ನಿನ್ನ ಜೀವನದಲ್ಲಿ ಬದಲಾವಣೆ ಶುರುವಾಗಿದೆ. ನೀನು ಈಗಿರುವ ಸ್ಥಿತಿ ಅಂತಿಮವಲ್ಲ, ಇದು ಕೇವಲ ಮಧ್ಯದ ಹಂತ. ಮಗು, ಈ ಮಾತುಗಳು ನಿನ್ನ ಹೃದಯಕ್ಕೆ ತಟ್ಟಿದರೆ ಸಬ್ಸ್ಕ್ರೈಬ್ ಮಾಡು. ಇದು ನನಗಾಗಿ ಅಲ್ಲ, ನಾಳೆ ನೀನು ಮತ್ತೆ ಕುಸಿದಾಗ ಇದೇ ಚಾನಲ್ ನಿನಗೆ ನೆನಪಾಗಲಿ. ನಿನ್ನ ಕಣ್ಣೀರು ನಗುವಾಗ ಸಮಯ ಹತ್ತಿರದಲ್ಲಿದೆ ಮಗು. ಮಗು, ನೀನು ಎಷ್ಟು ಬಾರಿ ದೇವರ ಮುಂದೆ ಕುಳಿತು ಯಾವ ಮಾತು ಬರದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಸುಮ್ಮನೆ ಕುಳಿತಿದ್ದೀಯ ಗೊತ್ತಾ? ಅದೇ ಸಮಯದಲ್ಲಿ ಸಾಯಿಬಾಬಾ ನಿನ್ನ ಹತ್ತಿರವೇ ಕುಳಿತಿದ್ದರು. ನೀನು ನೋಡಲಿಲ್ಲ ಅಷ್ಟೇ. ನೀನು ಅನ್ನಿಸಿಕೊಂಡಿದ್ದೀಯ, ನಾನು ಒಬ್ಬಳೇ, ನನ್ನ ಕಷ್ಟ ಯಾರಿಗೂ ಅರ್ಥವಾಗಲ್ಲ. ಆದರೆ ಸತ್ಯ ಏನು ಅಂದರೆ ಮಗು,
ನಿನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಸಾಯಿಬಾಬಾ ಇದ್ದಾರೆ. ನಿನ್ನೊಳಗಿನ ಭಾರ ಮಗು, ನಿನ್ನ ಹೃದಯ ತುಂಬ ಭಾರವಾಗಿದೆ. ಹೆಚ್ಚು ಯೋಚನೆ, ಹೆಚ್ಚು ಹೊಣೆಗಾರಿಕೆ, ಹೆಚ್ಚು ನಿರೀಕ್ಷೆ. ನೀನು ಎಲ್ಲರಿಗಾಗಿ ನಿಂತಿದ್ದೀಯಾ, ಆದರೆ ನಿನಗಾಗಿ ನಿಲ್ಲುವವರು ಯಾರೂ ಇಲ್ಲ ಅಂತ ಅನ್ನಿಸುತ್ತಾ ಇದೆ. ನೀನು ಬಲಿಷ್ಠ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ, ಆದರೆ ನಿನಗೆ ಗೊತ್ತು ನೀನು ಎಷ್ಟು ಬಾರಿ ಒಳಗೊಳಗೆ ಮುರಿದು ಹೋಗಿದ್ದೀಯಾ ಅನ್ನೋದು. ಸಾಯಿಬಾಬಾ ಹೇಳುವ ಮಾತು ಮಗು, ಸಾಯಿಬಾಬಾ ಹೇಳುತ್ತಾರೆ, ನೀನು ತಾಳಿದ ನೋವು, ನೀನು ಸುರಿಸಿದ ಕಣ್ಣೀರು, ನೀನು ಮೌನವಾಗಿ ಮಾಡಿದ ಪ್ರಾರ್ಥನೆ ಇವೆಲ್ಲವೂ ವ್ಯರ್ಥ ಅಲ್ಲ. ನಾನು ನಿನ್ನನ್ನು ಕಾಯಿಸಿದ್ದೇನು ಗೊತ್ತಾ? ನೀನು ಪಡೆಯಬೇಕಾದ ಫಲ ಸಾಮಾನ್ಯವಲ್ಲ. ಫಲ ಹೇಗೆ ಬರುತ್ತದೆ ಮಗು? ಫಲ ಅಂದರೆ ಹಣ ಮಾತ್ರ ಅಲ್ಲ, ಫಲ ಅಂದರೆ ಹುದ್ದೆ ಮಾತ್ರ ಅಲ್ಲ, ಫಲ ಅಂದರೆ ಮನಸ್ಸಿಗೆ ಶಾಂತಿ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ, ಬೆಳಗ್ಗೆ ಭಯವಿಲ್ಲದೆ ಎದ್ದು ನಿಲ್ಲುವ ಧೈರ್ಯ. ನಿನ್ನ ಜೀವನದಲ್ಲಿ ತಪ್ಪು ಜನ ದೂರ ಹೋಗುತ್ತಾರೆ, ಸತ್ಯ ಜನ ಹತ್ತಿರ ಬರುತ್ತಾರೆ, ಮುಚ್ಚಿದ ದಾರಿಗಳು ತೆಗೆಯುತ್ತವೆ. ಇವೆಲ್ಲವೂ ಒಂದೇ ದಿನ ಆಗಲ್ಲ, ಆದರೆ ಶುರುವಾಗುತ್ತದೆ. ಆಕಸ್ಮಿಕವಾಗಿ ಬರುವ ಆಶೀರ್ವಾದ ಮಗು, ಒಂದು ದಿನ ನೀನು ಹಿಂದಕ್ಕೆ ತಿರುಗಿ ನೋಡುತ್ತೀಯಾ, ಆ ದಿನ ನಿನಗೆ ಅರ್ಥವಾಗುತ್ತದೆ, ನಾನು ಅಳುತ್ತಿದ್ದ ಸಮಯದಲ್ಲೇ ನನ್ನ ಜೀವನ ಹೊಸದಾಗಿ ರೂಪುಗೊಳ್ಳುತ್ತಿತ್ತು. ನೀನು ಕೇಳದ ಆಶೀರ್ವಾದ ಕೂಡ ನಿನಗೆ ಸಿಗುತ್ತದೆ. ನೀನು ಊಹಿಸದ ಮಾರ್ಗದಿಂದ ಪರಿಹಾರ ಬರುತ್ತೆ. ಇದೇ ಸಾಯಿಬಾಬಾ ಅವರ ಲೀಲಾ. ನಿನ್ನ ನಂಬಿಕೆಯ ಪರೀಕ್ಷೆ ಮಗು. ಈಗ ನಿನ್ನನ್ನು ಹೆಚ್ಚು ನೋಯಿಸುತ್ತಿರುವುದು ಸಮಸ್ಯೆ ಅಲ್ಲ, ನಂಬಿಕೆ ಕಮ್ಮಿಯಾಗುತ್ತಾ ಇರೋದು. ಆದರೆ ನಾನು ನಿನಗೆ ಹೇಳುತ್ತೀನಿ, ಇನ್ನೊಂದು ಹೆಜ್ಜೆ ಮಾತ್ರ ಉಳಿದಿದೆ. ನೀನು ಈಗ ನಿಂತುಕೊಂಡು ಹಿಂತಿರುಗಿದರೆ ಫಲ ನೋಡದೆ ಹಿಂತಿರುಗುತ್ತೀಯ. ಇನ್ನು ಸ್ವಲ್ಪ ನಡೆ ಮಗು, ಸಾಯಿಬಾಬಾ ಕೈ ಹಿಡಿಯುತ್ತಾರೆ. ಮಗು, ಈ ಮಾತುಗಳು ನಿನ್ನ ಮನಸ್ಸಿಗೆ ತಟ್ಟಿದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು. ಇದು ನನ್ನ ಮಾತು ಅಲ್ಲ, ಇದು ಸಾಯಿಬಾಬಾ ನಿನ್ನ ಹೃದಯಕ್ಕೆ ಹೇಳಿಸಿದ ಮಾತು. ನೀನು ಒಬ್ಬಳೇ ಅಲ್ಲ ಅಥವಾ ಒಬ್ಬನೇ ಅಲ್ಲ ಅನ್ನೋದನ್ನು ಪ್ರತಿದಿನ ನೆನಪಿಸುವ ಜಾಗ ಇದು. ಇಂದು ನಿನ್ನ ಕಣ್ಣಲ್ಲಿ ನೀರು ಇದ್ದರೂ ನಾಳೆ ಅದೇ ಕಣ್ಣು ನಗುತ್ತದೆ. ಇಂದು ನಿನ್ನ ಹೃದಯ ಭಾರವಾದರೂ ನಾಳೆ ಅದೇ ಹೃದಯ ಹಗುರವಾಗುತ್ತದೆ. ಸಾಯಿಬಾಬಾವು ಮಾತು ಕೊಟ್ಟಿದ್ದಾರೆ ಮಗು, ನಿನ್ನ ಫಲ ಬರುತ್ತದೆ, ಖಂಡಿತ ಬರುತ್ತದೆ. ಇದು ಅಂತ್ಯ ಅಲ್ಲ ಮಗು, ಇದು ನಿನ್ನ ಜೀವನದ ಹೊಸ ಶುಭಾರಂಭ. ಮಗು, ಈಗ ನೀನು ಇರುವ ಸ್ಥಿತಿ ನಿನ್ನ ಅಂತಿಮ ಕಥೆಯಲ್ಲ. ನೀನು ಅನುಭವಿಸಿದ ನೋವು ನಿನ್ನ ಶಾಶ್ವತ ಜೀವನ ಅಲ್ಲ. ಇದು ಕೇವಲ ಒಂದು ಅಧ್ಯಾಯ. ಆ ಅಧ್ಯಾಯ ಮುಗಿಯಲು ಬಂದಿರುವಾಗಲೇ ನಿನಗೆ ಅಷ್ಟು ಭಾರವಾಗಿ ಅನ್ನಿಸುತ್ತಿದೆ. ಪುಸ್ತಕ ಮುಗಿಯುವ ಮೊದಲು ಅಕ್ಷರಗಳು ಗೊಂದಲವಾಗುತ್ತವೆ ಮಗು. ಅದೇ ರೀತಿ ನಿನ್ನ ಜೀವನ ಕೂಡ. ನಿನ್ನ ಮೌನ ಅಳಲು ಮಗು. ನೀನು ಎಲ್ಲರ ಮುಂದೆ ಬಲಿಷ್ಠನಂತೆ ಕಾಣಿಸಿಕೊಂಡಿದ್ದೀಯಾ, ಆದರೆ ಒಂಟಿಯಾಗಿ ಇದ್ದಾಗ ನಿನ್ನ ಮನಸ್ಸು ಎಷ್ಟು ಅಳುತ್ತಿದೆ ಗೊತ್ತಾ? ಹಾಸಿಗೆಯ ಮೇಲೆ ಮಲಗಿ ಮೇಲ್ಮುಖ ನೋಡುತ್ತಾ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ನನ್ನ ಜೀವನ ಯಾಕೆ ಹೀಗೆ ಆಯಿತು? ನಾನು ಏನು ತಪ್ಪು ಮಾಡಿದೆ? ನನಗೂ ಒಳ್ಳೆಯ ದಿನ ಬರುತ್ತಾ? ಈ ಪ್ರಶ್ನೆಗಳೆಲ್ಲಕ್ಕೂ ಸಾಯಿಬಾಬಾ ಬಳಿ ಉತ್ತರ ಇದೆ ಮಗು. ಸಾಯಿಬಾಬಾ ನಿನ್ನೊಂದಿಗೆ ಮಾತನಾಡುತ್ತಾರೆ. ಮಗು, ನೀನು ದೇವರ ಮುಂದೆ ಕುಳಿತು ಯಾವ ಮಾತು ಹೇಳದೆ ಕಣ್ಣೀರಿಟ್ಟ ದಿನ ಸಾಯಿಬಾಬಾ ನಿನ್ನನ್ನು ಅಪ್ಪಿಕೊಂಡಿದ್ದರು. ಅವರು ಹೇಳಿದ ಮಾತು ಕೇಳು ಮಗು, ನೀನು ಸಹಿಸಿಕೊಂಡಿದ್ದೇ ಸಾಕು, ಇನ್ನು ನಿನ್ನ ಮೇಲೆ ಭಾರ ಹಾಕಲ್ಲ. ನಿನ್ನ ಸಮಯ ಬಂದಿದೆ, ನಿನ್ನೊಳಗಿನ ಬದಲಾವಣೆ ಮಗು. ನೀನು ಗಮನಿಸಿದ್ದೀಯಾ, ಇತ್ತೀಚೆಗೆ ನೀನು ಹಿಂದಿನಂತಿಲ್ಲ. ಹೌದು, ಸಮಸ್ಯೆಗಳು ಇದ್ದೇ ಇವೆ, ಆದರೆ ನಿನ್ನೊಳಗೆ ಒಂದು ಸಣ್ಣ ಶಾಂತಿ ಮೇಲೆ ಬರುತ್ತಾ ಇದೆ. ಅದೇ ಬದಲಾವಣೆ, ಅದೇ ಸೂಚನೆ. ಹೊರಗಿನ ಪರಿಸ್ಥಿತಿ ಬದಲಾಗುವ ಮೊದಲು ಒಳಗಿನ ಮನಸ್ಸು ಬದಲಾಗಬೇಕು. ಸಾಯಿಬಾಬಾ ಮೊದಲಿಗೆ ನಿನ್ನ ಮನಸ್ಸನ್ನು ಸಿದ್ಧ ಮಾಡುತ್ತಿದ್ದಾರೆ. ಹೊಸ ದಾರಿ ತೆಗೆಯುತ್ತಿದೆ ಮಗು.
ನಿನ್ನ ಮುಂದೆ ಮುಚ್ಚಿದಂತೆ ಕಾಣುವ ದಾರಿಗಳೇ ನಿನ್ನನ್ನು ಸರಿಯಾದ ದಾರಿಗೆ ತಳ್ಳಿದವು. ನೀನು ಹೋಗಬೇಕಾಗಿರಲಿಲ್ಲ ಅಂಥ ಜಾಗಗಳಿಂದ ನಿನ್ನನ್ನು ದೂರ ಇಡಲು ಸಾಯಿಬಾಬಾ ಅಡ್ಡಿ ತಂದರು. ಆ ಸಮಯದಲ್ಲಿ ನೀನು ನೋಯುತ್ತೆ. ಆದರೆ ನಾಳೆ ನೀನು ಅರ್ಥ ಮಾಡಿಕೊಳ್ಳುತ್ತೀಯ. ಅದು ರಕ್ಷಣೆ ಆಗಿದ್ದು ನಂಬಿಕೆ ಸಂಪೂರ್ಣವಾಗಲಿ. ಮಗು, ನಿನ್ನ ಜೀವನದಲ್ಲಿ ಈಗ ಬೇಕಾಗಿರೋದು ಹೆಚ್ಚು ಯೋಚನೆಯಲ್ಲ, ಹೆಚ್ಚು ಭಯ ಅಲ್ಲ. ಒಂದು ಮಾತು ಮಾತ್ರ, ನಂಬಿಕೆ. ನೀನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ. ಎಲ್ಲ ಪ್ರಶ್ನೆಗೂ ಉತ್ತರ ಬೇಕಾಗಿಲ್ಲ. ನೀನು ಕೈ ಬಿಡಬಾರದು, ಅಷ್ಟೇ ಸಾಕು. ಮಗು, ಈ ಮಾತುಗಳು ನಿನ್ನ ಹೃದಯಕ್ಕೆ ತಟ್ಟಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ಇದು ನಿನ್ನ ಜೀವನದ ಒಂದು ಶಾಂತಿಯ ಜಾಗ ಆಗಲಿ. ನೀನು ದುರ್ಬಲನಾದಾಗ ಮತ್ತೆ ಇಲ್ಲಿ ಬಂದು ಧೈರ್ಯ ಪಡೆಯಲಿ. ಸಾಯಿಬಾಬಾ ಹೇಳುತ್ತಾರೆ, ಮಗು, ನೀನು ಇಷ್ಟು ದೂರ ಬಂದಿದ್ದೀಯಾ, ಇನ್ನು ಸ್ವಲ್ಪ ಮಾತ್ರ ಬಾಕಿ ಇದೆ. ಈಗ ಕೈ ಬಿಡಬೇಡ. ನೀನು ಈಗ ಹೋರಾಟ ಮಾಡುತ್ತಾ ಇರೋದು ಸೋಲಿಗಾಗಿ ಅಲ್ಲ, ಜಯದ ಅಂಚಿನಲ್ಲಿ ನಿಂತಿದ್ದೀಯ. ನಿನ್ನ ಜೀವನ ಮತ್ತೆ ನಗುತ್ತೆ. ಒಂದು ದಿನ ನೀನು ನಗುತ್ತೀಯ ಮಗು. ಆ ದಿನ ನಿನಗೆ ನೆನಪಾಗುತ್ತೆ ಈ ಕತ್ತಲೆ ದಿನಗಳು. ಆಗ ನೀನು ಹೇಳಿಕೊಳ್ಳುತ್ತೀಯ, ನಾನು ಕೈ ಬಿಡಲಿಲ್ಲ, ಅದಕ್ಕೆ ಇಂದು ನಗುತ್ತಿದ್ದೀನಿ. ನಿನ್ನ ಕಣ್ಣೀರು ಕಥೆಯಾಗುತ್ತದೆ, ನಿನ್ನ ನೋವು ಪಾಠವಾಗುತ್ತದೆ, ನಿನ್ನ ಜೀವನ ಸಾಕ್ಷಿಯಾಗುತ್ತದೆ. ಸಾಯಿಬಾಬಾ ಕೊಟ್ಟ ಮಾತು ನಿನ್ನ ಜೀವನ ಈಗ ತಿರುಗುತ್ತದೆ ಮಗು. ಮಗು, ಈ ಕ್ಷಣ ನೀನು ಈ ಮಾತು ಕೇಳುತ್ತಾ ಇದ್ದರೆ ಅದು ಆಕಸ್ಮಿಕವಲ್ಲ. ಸಾಯಿಬಾಬಾ ನಿನ್ನ ಜೀವನದ ಈ ಹಂತಕ್ಕೆ ನಿನ್ನನ್ನು ತಂದು ನಿಲ್ಲಿಸಿದ್ದಾರೆ. ಯಾಕಂದರೆ ಇನ್ನು ನೀನು ಅಳುವವನು ಅಲ್ಲ, ನಿಲ್ಲುವವನು. ಕತ್ತಲೆಯ ಕೊನೆ ಮಗು. ಎಷ್ಟು ಕತ್ತಲೆ ಇದ್ದರೂ ಬೆಳಕಿನ ಮೊದಲು ಅಷ್ಟೇ ಗಾಢವಾಗಿರುತ್ತದೆ. ನೀನು ಈಗ ಅನುಭವಿಸುತ್ತಿರುವ ನೋವು ಅಂತಿಮವಲ್ಲ, ಇದು ಕತ್ತಲೆಯ ಕೊನೆಯ ಕ್ಷಣ. ಸೂರ್ಯ ಹೊರಬರೋದಕ್ಕೂ ಮುಂಚೆ ಆಕಾಶ ಮೌನವಾಗಿರುತ್ತದೆ. ಅದೇ ರೀತಿ ನಿನ್ನ ಜೀವನವು. ಸಾಯಿಬಾಬಾ ನೇರವಾಗಿ ಹೇಳುತ್ತಾರೆ, ಮಗು, ಸಾಯಿಬಾಬಾ ನಿನ್ನ ಹೃದಯಕ್ಕೆ ನೇರವಾಗಿ ಹೇಳುತ್ತಿದ್ದಾರೆ, ನೀನು ಹತ್ತಿದ್ದೇ ಸಾಕು, ನೀನು ಸಹಿಸಿಕೊಂಡಿದ್ದು ಸಾಕು. ಇನ್ನು ನಿನ್ನ ಜೀವನದಲ್ಲಿ ನಾನು ನಡೆಯುತ್ತೇನೆ. ನೀನು ಒಬ್ಬನೇ ಅಲ್ಲ. ಈ ಯುದ್ಧ ನಿನ್ನದು ಮಾತ್ರ ಅಲ್ಲ ಮಗು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಒಂದು ಫೋನ್ ಕಾಲ್, ಒಂದು ಅವಕಾಶ, ಒಂದು ಮಾತು, ಒಂದು ಪರಿಹಾರ. ಅವು ಚಿಕ್ಕದಾಗಿ ಕಾಣಬಹುದು, ಆದರೆ ಅವು ಸೇರಿ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ. ನಿನ್ನ ನೋವು ನಿನ್ನ ಶಕ್ತಿ ಮಗು. ನಿನ್ನ ನೋವೇ ನಿನ್ನ ಶಕ್ತಿಯಾಗುತ್ತದೆ. ನಿನ್ನ ಕಣ್ಣೀರೇ ನಿನ್ನ ಕಥೆಯಾಗುತ್ತದೆ. ನೀನು ಅನುಭವಿಸಿದ್ದು ನಿನ್ನನ್ನು ಮುರಿಯಲು ಬಂದಿರಲಿಲ್ಲ, ನಿನ್ನನ್ನು ರೂಪಿಸಲು ಬಂದಿತ್ತು. ಒಂದು ದಿನ ನೀನು ಬೇರೆಯವರಿಗೆ ಧೈರ್ಯ ಹೇಳುವಾಗ ನಿನ್ನದೇ ಕತೆ ಸಾಕ್ಷಿಯಾಗುತ್ತದೆ. ಮಗು, ಈಗ ನಿನ್ನಿಂದ ಬೇಕಾಗಿರುವುದು ಏನೂ ದೊಡ್ಡದಿಲ್ಲ, ಕೇವಲ ಒಂದು ಮಾತು. ಸಾಯಿಬಾಬಾ ಎಲ್ಲವನ್ನೂ ನಿಮ್ಮ ಕೈಗೆ ಬಿಡುತ್ತೇನೆ, ಅಷ್ಟೇ ಸಾಕು. ನೀನು ಎಲ್ಲವನ್ನೂ ಒತ್ತಿಕೊಳ್ಳಬೇಡ, ಅವರು ನೋಡಿಕೊಳ್ಳುತ್ತಾರೆ. ಮಗು, ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು. ಇದು ನಿನ್ನ ನಂಬಿಕೆಯ ಗುರುತು. ನಾಳೆ ನೀನು ಮತ್ತೆ ದುರ್ಬಲನಾದಾಗ ಇದೇ ಜಾಗ ನಿನಗೆ ಶಾಂತಿ ಕೊಡಲಿ. ಸಾಯಿಬಾಬಾ ನಿನ್ನ ಜೀವನವನ್ನು ಆಶೀರ್ವದಿಸುತ್ತಿದ್ದಾರೆ ಮಗು. ನಿನ್ನ ಮನಸ್ಸಿಗೆ ಶಾಂತಿ ಸಿಗಲಿ, ನಿನ್ನ ಮನೆಯೊಳಗೆ ಸಂತೋಷ ಬರಲಿ, ನಿನ್ನ ಪರಿಶ್ರಮಕ್ಕೆ ಫಲ ಸಿಗಲಿ, ನಿನ್ನ ಕಣ್ಣೀರು ನಗುವಾಗಲಿ. ಫಲವನ್ನು ನೀಡುವ ಸಮಯ ಬಂದಿದೆ ಮಗು. ಇದು ಕೇವಲ ಮಾತು ಅಲ್ಲ, ಇದು ಭರವಸೆ ಮಗು. ನೀನು ಈವರೆಗೂ ಬಂದಿರುವುದೇ ನಿನ್ನ ಬಲದ ಸಾಕ್ಷಿ. ನೀನು ಸೋಲಲಿಲ್ಲ, ನೀನು ಕಾಯುತ್ತಿದ್ದೆ. ಇನ್ನು ಮುಂದೆ ನಿನ್ನ ಜೀವನ ಹೊಸ ದಾರಿಯಲ್ಲಿ ನಡೆಯುತ್ತಿದೆ. ಸಾಯಿಬಾಬಾ ಇದ್ದಾರೆ, ಭಯ ಬೇಡ, ಎಲ್ಲವೂ ಒಳ್ಳೆಯದಾಗುತ್ತದೆ ಮಗು. ನೀನು ಇದುವರೆಗೆ ಬಂದ ದಾರಿ ಸುಲಭವಿರಲಿಲ್ಲ, ಆದರೆ ನೀನು ಕೈ ಬಿಡಲಿಲ್ಲ. ಅದೇ ನಿನ್ನ ಜಯ.
ಇಂದು ನೀನು ಅತ್ತಿದ್ದರೂ ನಾಳೆ ಅದೇ ಕಣ್ಣು ನಗುತ್ತದೆ. ಇಂದು ನಿನ್ನ ಮನಸ್ಸು ಭಾರವಾಗಿದ್ದರೂ ನಾಳೆ ಅದೇ ಹೃದಯ ಶಾಂತಿಯಿಂದ ತುಂಬುತ್ತದೆ. ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ. ಇನ್ನು ನೀನು ಒಬ್ಬಳೇ ಅಥವಾ ಒಬ್ಬನೇ ಅಲ್ಲ. ಭಯಬೇಡ ಮಗು, ಫಲವನ್ನು ನೀಡುವ ಸಮಯ ಬಂದಿದೆ. ನಿನ್ನ ಜೀವನ ಇನ್ನು ಹೊಸ ದಾರಿಯಲ್ಲಿ ನಡೆಯುತ್ತದೆ. ನಂಬಿಕೆ ಇಟ್ಟು ಮುಂದುವರಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ.